ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಬೆಂಗಳೂರು ನಗರದ ಐಟಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ತಿಕ್ ತನ್ನ ಪ್ರಾಮಾಣಿಕತೆ, ಶ್ರಮ ಮತ್ತು ಸರಳ ಸ್ವಭಾವದಿಂದ ಎಲ್ಲರ ಮೆಚ್ಚುಗೆ ಪಡೆದಿದ್ದ. ಕೆಲಸವೇ ಅವನಿಗೆ ಮೊದಲ ಆದ್ಯತೆ. ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರುವುದು, ತನ್ನ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ ನಿರ್ವಹಿಸುವುದು ಅವನ ಅಭ್ಯಾಸವಾಗಿತ್ತು. ಅದೇ ಕಂಪನಿಯಲ್ಲಿ ಹೊಸದಾಗಿ ಉದ್ಯೋಗಕ್ಕೆ ಸೇರಿದ್ದವಳು ನಂದಿನಿ. ಅವಳು ಆತ್ಮವಿಶ್ವಾಸಿ, ಪ್ರತಿಭಾವಂತ ಮತ್ತು ಎಲ್ಲರೊಂದಿಗೆ ಸ್ನೇಹದಿಂದ ಬೆರೆಯುವ ಸ್ವಭಾವದವಳು. ಮೊದಲ ದಿನವೇ ತಂಡದ ಎಲ್ಲರಿಗೂ ಪರಿಚಯ ಮಾಡಲಾಯಿತು. ನಂದಿನಿಯ ಪಕ್ಕದ ಮೇಜು ಕಾರ್ತಿಕ್ನದ್ದಾದ್ದರಿಂದ ಇಬ್ಬರು ಆಗಾಗ ಕೆಲಸದ ವಿಷಯವಾಗಿ ಮಾತನಾಡಲು ಆರಂಭಿಸಿದ್ದರು. ಮೊದಲಿಗೆ ಅವರ ಮಾತುಕತೆ ಸಂಪೂರ್ಣವಾಗಿ ಕೆಲಸಕ್ಕೆ ಸೀಮಿತವಾಗಿತ್ತು. ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ, ಕ್ಲೈಂಟ್ಗಳ ಬಗ್ಗೆ, ನಿರೀಕ್ಷೆಗಳ ಬಗ್ಗೆ, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಬಗ್ಗೆ ಅವರು ಚರ್ಚಿಸುತ್ತಿದ್ದರು. ಕೆಲವೇ ದಿನಗಳಲ್ಲಿ ಒಬ್ಬರ ಕೆಲಸದ ಶೈಲಿಯನ್ನು ಮತ್ತೊಬ್ಬರು ಗೌರವಿಸಲು ಪ್ರಾರಂಭಿಸಿದರು. ಒಂದು ದಿನ ಸಂಜೆ ಕಚೇರಿಯಲ್ಲಿ ತುರ್ತು ಕೆಲಸವಿದ್ದ ಕಾರಣ ಎಲ್ಲರೂ ಹೊರಟ ನಂತರ ಕಾರ್ತಿಕ್ ಮತ್ತು ನಂದಿನಿ ಮಾತ್ರ ಉಳಿದರು. ರಾತ್ರಿ ತಡವಾಗುವಷ್ಟರಲ್ಲಿ ಕೆಲಸ ಮುಗಿದಿದ್ದು, ಕಂಪನಿಯ ಕ್ಯಾಂಟೀನ್ ಮುಚ್ಚಿದ್ದರಿಂದ ಇಬ್ಬರು ಹೊರಗಿನ ಸಣ್ಣ ಹೋಟೆಲ್ನಲ್ಲಿ ಊಟ ಮಾಡಿದರು. ಆ ದಿನ ಮೊದಲ ಬಾರಿಗೆ ಅವರು ಕೆಲಸದ ಹೊಸದಾದ ವಿಷಯಗಳನ್ನು ಹಂಚಿಕೊಂಡಿದ್ದರು. ನಂದಿನಿ ತನ್ನ ತಂದೆ ತಾಯಿಯ ಬಗ್ಗೆ, ತನ್ನ ಕನಸುಗಳ ಬಗ್ಗೆ ಹೇಳಿದ್ದಳು. ಕಾರ್ತಿಕ್ ತನ್ನ ಬಾಲ್ಯದ, ಕುಟುಂಬದ ಜವಾಬ್ದಾರಿಗಳು ಮತ್ತು ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಆಸೆಯನ್ನು ಹಂಚಿಕೊಂಡಿದ್ದನು. ಆ ದಿನದಿಂದ ನಂತರ ಅವರ ಸ್ನೇಹ ಇನ್ನಷ್ಟು ಗಟ್ಟಿಯಾಯಿತು. ಬೆಳಗಿನ ಕಾಫಿ, ಮಧ್ಯಾಹ್ನದ ಊಟ, ಸಂಜೆಯ ಚಹಾ ಎಲ್ಲರೂ ಜೊತೆಯಲ್ಲಿಯೇ ನಡೆಯತೊಡಗಿತ್ತು. ಕಚೇರಿಯಲ್ಲಿದ್ದ ಕೆಲವರು ಇದನ್ನು ಗಮನಿಸಿ ಕುಚೋದ್ಯ ಮಾಡತೊಡಗಿದ್ದರು. ಆದರೆ ಇಬ್ಬರು ಅದನ್ನು ನಗುತ್ತಲೇ ಬಿಟ್ಟರು. ಕಂಪನಿಯ ವಾರ್ಷಿಕ ಕಾರ್ಯಕ್ರಮದಲ್ಲಿ ನಂದಿನಿ ಹಾಡಿದ ಹಾಡಿಗೆ ಎಲ್ಲರೂ ಚಪ್ಪಾಳೆ ತಟ್ಟಿದ್ದರು. ಕಾರ್ಯಕ್ರಮದ ನಂತರ ಕಾರ್ತಿಕ್ ಅವಳನ್ನು ಅಭಿನಂದಿಸಿದ್ದ. "ನಿನ್ನ ಧ್ವನಿ ತುಂಬಾ ಚೆನ್ನಾಗಿದೆ" ಎಂದನು. "ಧನ್ಯವಾದ, ನೀನು ಹೇಳಿದ ಮಾತು ನನಗೆ ವಿಶೇಷ" ಎಂದು ನಂದಿನಿ ಮುಗುಳ್ನಕ್ಕಿದ್ದಳು. ಕಾಲ ಕಳೆದಂತೆ ಇಬ್ಬರ ಮನದಲ್ಲೂ ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ವಿಶೇಷ ಭಾವನೆ ಮೂಡುತ್ತಿತ್ತು. ಆದರೆ ಕೆಲಸದ ಸ್ಥಳದಲ್ಲಿ ವೈಯಕ್ತಿಕ ಸಂಬಂಧದಿಂದ ಸಮಸ್ಯೆಗಳು ಬರಬಾರದೆಂದ ಕಾರಣಕ್ಕೆ ಯಾರೂ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಲ್ಲ. ಹೀಗೆ ಒಂದು ದಿನ ಕೆಲಸ ಮುಗಿಸಿ ನಂದಿನಿ ಮನೆಗೆ ಹೊರಟಿದ್ದಳು. ಕಾರ್ತಿಕ್ ಅದನ್ನು ನೋಡಿ, "ಬಾ, ನಾನೇ ಕರ್ಕೊಂಡು ಹೋಗಿ ಬಿಡ್ತೀನಿ" ಎಂದು ಹೇಳಿದ. ಇಬ್ಬರ ಸ್ನೇಹ ಮುಂದುವರೆದ ಕಾರಣ ಅವಳು ಅವನ ಜೊತೆ ಹೋಗಲು ಒಪ್ಪಿಕೊಂಡಳು. ಹೀಗೆ ಗಾಡಿಯಲ್ಲಿ ಹೋಗುತ್ತಿರುವಾಗ ರೌಡಿಗಳು ಅಡ್ಡ ಸಿಕ್ಕರು. ನಂದಿನಿಗೆ ಭಯವಾಯಿತು. ನಂದಿನಿ ಬೆಂಗಳೂರಿನಲ್ಲಿ ಒಂದು ಸಣ್ಣ ಪಿಜಿಯಲ್ಲಿ ಇರುತ್ತಿದ್ದ ಕಾರಣ ಅವಳು ಭಯದಿಂದ, "ನಾನು ಪಿಜಿ ಕಡೆ ಹೋಗೋದು ಬೇಡ, ನೋಡಿ ನಿಮ್ಮ ಮನೆಗೆ ಹೋಗೋಣ" ಎಂದು ಹೇಳಿ ನಂದಿನಿ ಹೇಳಿದಳು. ಇಬ್ಬರು ಕಾರ್ತಿಕ್ ಮನೆಗೆ ಹೋದರು. ಅವಳು ಭಯದಲ್ಲಿ ನಡುಗುತ್ತಿದ್ದಳು. ಅವಳ ಭಯವನ್ನು ನೀಗಿಸಲು ಅವಳ ಹತ್ತಿರ ಹೋಗಿ ಅವಳ ಬೆನ್ನ ಮೇಲೆ ಕೈ ಇಟ್ಟು ಸಮಾಧಾನ ಮಾಡತೊಡಗಿದ್ದ. ಅದು ಅವಳಿಗೆ ಮೃದುತ್ವವನ್ನು ನೀಡಿ ಇಬ್ಬರು ಪ್ರೇಮದ ಅಮಲಿನಲ್ಲಿ ಒಂದಾಗಲು ನೋಡಿದರು. ಆದರೆ ಅವಳು ಭಯದಿಂದ ನಡುಗುತ್ತಿದ್ದ ಕಾರಣ ಅವನು ಮತ್ತೊಂದು ದಿನ ಈ ಕೆಲಸಕ್ಕೆ ಕೈ ಹಾಕೋಣವೆಂದುಕೊಂಡು ಸುಮ್ಮನಾದ. ಒಂದು ದಿನ ಕಂಪನಿಗೆ ಹೊಸ ಪ್ರಾಜೆಕ್ಟ್ ಬಂದಿತ್ತು. ಕಾರ್ತಿಕ್ ಮತ್ತು ನಂದಿನಿಯನ್ನು ಒಂದೇ ತಂಡದಲ್ಲಿ ಕೆಲಸ ಮಾಡಲು ನೇಮಿಸಲಾಗಿತ್ತು. ಹಲವು ವಾರಗಳ ಕಾಲ ಅವರು ಹಗಲು ರಾತ್ರಿ ಶ್ರಮಿಸಿ ಪ್ರಾಜೆಕ್ಟ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿಕೊಂಡಿದ್ದರು. ಅವರ ತಂಡಕ್ಕೆ ಅತ್ಯುತ್ತಮ ತಂಡ ಎಂದು ಪ್ರಶಸ್ತಿ ಕೂಡ ಲಭಿಸಿತ್ತು. ಆ ಸಂತೋಷದ ಕ್ಷಣದಲ್ಲಿ ನಂದಿನಿ ಹೇಳಿದಳು, "ನಿನ್ನ ಜೊತೆ ಕೆಲಸ ಮಾಡೋದು ನನಗೆ ಯಾವಾಗಲೂ ಸುಲಭವಾಗಿರುತ್ತೆ." ಕಾರ್ತಿಕ್ ನಗುತ್ತಾ, "ನೀನು ಇದ್ದರೆ ಯಾವುದೇ ಸವಾಲು ಕಷ್ಟ ಅನಿಸೋದಿಲ್ಲ" ಎಂದನು. ಆ ಮಾತು ಇಬ್ಬರ ಮನದಲ್ಲಿ ಭಾವನೆಗಳಿಗೆ ಇನ್ನಷ್ಟು ಬಲ ನೀಡಿತು. ಆದರೆ ಅವರ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ. ಕಚೇರಿಯಲ್ಲಿ ಅವರ ಸ್ನೇಹದ ಬಗ್ಗೆ ವದಂತಿಗಳು ಹೊರಡುತ್ತಿದ್ದವು. ಕೆಲವರು ಅವರು ಕೆಲಸಕ್ಕಿಂತ ಸಂಬಂಧಕ್ಕೆ ಹೆಚ್ಚು ಮಹತ್ವ ಕೊಡುತ್ತಿದ್ದಾರೆ ಎಂದು ತಪ್ಪಾಗಿ ಮಾತನಾಡಲಾರಂಭಿಸಿದರು.
ಇದರಿಂದ ಇಬ್ಬರಿಗೂ ಬೇಸರವಾಯಿತು. ನಂದಿನಿ ಕೆಲವು ದಿನ ಕಾರ್ತಿಕ್ನಿಂದ ದೂರವಿರಲು ಆರಂಭಿಸಿದಳು. ಕಚೇರಿಯಲ್ಲಿ ಅಗತ್ಯವಿದ್ದಾಗ ಮಾತ್ರ ಮಾತನಾಡುತ್ತಿದ್ದಳು. ಕಾರ್ತಿಕ್ಗೆ ಅದು ನೋವಾಗುತ್ತಿತ್ತು. ಒಂದು ಸಂಜೆ ಅವನು ನಂದಿನಿಯನ್ನು ಕೇಳಿದನು, ನನ್ನಿಂದ ಏನಾದರೂ ತಪ್ಪಾಯಿತೆ? ನಂದಿನಿ ನಿಧಾನವಾಗಿ ಉತ್ತರಿಸಳು, ನಿನ್ನಿಂದ ಅಲ್ಲ ಕಾರ್ತಿಕ್, ಜನರು ಮಾತನಾಡುವ ರೀತಿಯಿಂದ ನನಗೆ ಬೇಸರವಾಗುತ್ತಿದೆ. ನಮ್ಮ ಕೆಲಸಕ್ಕೂ ಕೆಟ್ಟ ಹೆಸರು ಬರಬಾರದು. ಕಾರ್ತಿಕ್ ಕ್ಷಣಕಾಲ ಮೌನವಾಗಿದ್ದವನು, ನಾವು ತಪ್ಪೇನು ಮಾಡುತ್ತಿಲ್ಲ, ಆದರೆ ನಮ್ಮ ವರ್ತನೆಯಿಂದ ಯಾರಿಗೂ ಅನುಮಾನ ಬಾರದಂತೆ ನೋಡಿಕೊಳ್ಳೋಣ. ನಮ್ಮ ಕೆಲಸವೇ ನಮ್ಮ ಉತ್ತರವಾಗಲಿ. ನಂದಿನಿ ತಲೆಯಾಡಿಸಿದಳು. ಕಾರ್ತಿಕ್ ಹೇಳಿದ, ಅವರ ವದಂತಿಗಳನ್ನು ನಿಜ ಮಾಡೋಣ ನಂದಿನಿ. ಒಂದು ದಿನ ನಮ್ಮನೆಗೆ ಬಾ ಎಂದು ಹೇಳಿದ. ನಂದಿನಿಯ ಸ್ನೇಹ ಅವನನ್ನು ಹುಚ್ಚುಗೇಡಿ ಮಾಡಿತ್ತು. ಆ ವದಂತಿಗಳನ್ನು ನಿಜ ಮಾಡುವ ರೂಪದಲ್ಲಿ ಅವನ ಮನೆಗೆ ಬಂದಿದ್ದಳು ನಂದಿನಿ. ಅವನು ನಮ್ಮಿಬ್ಬರ ಸಮ್ಮಿಲನಕ್ಕೆ ಒಪ್ಪಿಗೆ ಇದೆಯೇ ಎಂದು ನಂದಿನಿಯನ್ನು ಕೇಳಿದ್ದನು. ತುಂಬಾ ಇದೆ, ನನಗೆ ಬೇಕೇ ಬೇಕು ಎಂದಳು. ನನ್ನ ಕೇಳಬೇಕಾ? ನಂದಿನಿಯನ್ನ ನನ್ನ ರೂಮಿನತ್ತ ಎಳೆದುಕೊಂಡೇ ಹೋದೆ. ಇಬ್ಬರ ಕಾಮೋದ್ವೇಗಗಳು ಎತ್ತರದ ಮಟ್ಟದಲ್ಲಿದ್ದವು. ಇಬ್ಬರು ತಡೆಯಲಾಗದೆ ಒಬ್ಬರನ್ನೊಬ್ಬರು ಮುಟ್ಟುಕೊಳ್ಳುತ್ತಾ ಇಬ್ಬರು ಒಪ್ಪಿ ಸಮ್ಮಿಲನದ ರಾಜ ರಾಣಿಯರಾದರು. ಅಂದಿನಿಂದ ಕೆಲಸ ಮುಗಿಸಿ ದಿನ ನಂದಿನಿ ಕಾರ್ತಿಕ್ನ ಮನೆಗೆ ಬರುತ್ತಿದ್ದಳು. ಇಬ್ಬರ ಸಮ್ಮಿಲನದಲ್ಲಿ ಕೂಡಿಕೊಂಡ ನಂತರ ಕಾರ್ತಿಕ್ ಕರೆದುಕೊಂಡು ಹೋಗಿ ಪಿಜಿಯಲ್ಲಿ ಬಿಟ್ಟು ಬರುತ್ತಿದ್ದ ನಂದಿನಿಯನ್ನು. ಆದರದಿಂದ ಇಬ್ಬರು ಕೆಲಸದಲ್ಲಿ ಇನ್ನಷ್ಟು ಗಮನ ಹರಿಸಿದರು. ವೈಯಕ್ತಿಕ ಮಾತುಗಳನ್ನು ಕಚೇರಿಯಲ್ಲಿ ಹೊರಗೆ ಮಾತ್ರ ಮಾತನಾಡುತ್ತಿದ್ದರು. ಕಚೇರಿಯಲ್ಲಿ ಸಂಪೂರ್ಣ ವೃತ್ತಿಪರ ನಡೆದುಕೊಳ್ಳುತ್ತಿದ್ದರು. ಕೆಲವು ತಿಂಗಳ ನಂತರ ಕಂಪನಿಯ ಮ್ಯಾನೇಜರ್ ಇಬ್ಬರನ್ನು ಕರೆಸಿಕೊಂಡರು. ನಿಮ್ಮ ಬಗ್ಗೆ ಕೆಲವರು ಅನಗತ್ಯವಾಗಿ ಮಾತನಾಡುತ್ತಿದ್ದರು, ಆದರೆ ಕೆಲವು ತಿಂಗಳಲ್ಲಿ ನೀವು ತೋರಿಸುವ ವೃತ್ತಿಪರ ಎಲ್ಲರಿಗೂ ಉತ್ತಮ ಉದಾಹರಣೆಯಾಗಿದೆ. ನಿಮ್ಮಿಬ್ಬರಿಗೂ ಪದೋನ್ನತಿ ನೀಡಲು ನಿರ್ಧರಿಸಿದ್ದೇವೆ. ಆ ಮಾತು ಕೇಳಿ ಇಬ್ಬರ ಕಣ್ಣಲ್ಲೂ ಸಂತೋಷ ಮೂಡಿತು. ಆ ದಿನ ಸಂಜೆ ಕಾರ್ತಿಕ್ ನಂದಿನಿಯನ್ನು ನಗರದ ಸುಂದರ ಉದ್ಯಾನವನಕ್ಕೆ ಕರೆದುಕೊಂಡು ಹೋದನು. ಸ್ವಲ್ಪ ಹೊತ್ತು ಮೌನವಾಗಿ ನಡೆದ ನಂತರ ಅವನು ಹೇಳಿದ, ನಂದಿನಿ, ನಿನ್ನನ್ನು ಮೊದಲ ಬಾರಿ ನೋಡಿದ ದಿನದಲ್ಲಿ ನಿನ್ನ ಮೇಲೊಂದು ಗೌರವ ಇತ್ತು. ಆ ಗೌರವ ನಿಧಾನವಾಗಿ ಪ್ರೀತಿಯಾಗಿ ಬದಲಾಯಿತು. ಆದರೆ ನಮ್ಮ ಕೆಲಸಕ್ಕೆ ತೊಂದರೆ ಆಗಬಾರದು ಎಂದು ನಾನು ಇದುವರೆಗೂ ಹೇಳಲಿಲ್ಲ. ನಂದಿನಿಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ನಾನು ಅದೇ ಭಾವನೆಯನ್ನು ತುಂಬಾ ದಿನದಿಂದ ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದೆ. ನಮ್ಮ ಸಂಬಂಧವು ನಮ್ಮ ವೃತ್ತಿ ಜೀವನಕ್ಕೆ ಅಡ್ಡಿಯಾಗಬಾರದು ಎಂದು ನಾನು ಸಹ ಮೌನವಾಗಿದ್ದೆ. ಇಬ್ಬರು ತಮ್ಮ ಸಂಬಂಧವನ್ನು ನಿಧಾನವಾಗಿ ಜವಾಬ್ದಾರಿಯಿಂದ ಮುಂದುವರೆಸಲು ನಿರ್ಧರಿಸಿದರು. ಕಚೇರಿಯಲ್ಲಿ ಎಂದಿನಂತೆ ವೃತ್ತಿಪರವಾಗಿ ನಡೆದುಕೊಳ್ಳುತ್ತಿದ್ದರು. ವೈಯಕ್ತಿಕ ಸಂಬಂಧವನ್ನು ಕೆಲಸದಿಂದ ಪ್ರತ್ಯೇಕವಾಗಿ ಇಟ್ಟುಕೊಂಡರು. ಕೆಲವು ತಿಂಗಳ ನಂತರ ಇಬ್ಬರು ತಮ್ಮ ಕುಟುಂಬಗಳಿಗೆ ವಿಷಯ ತಿಳಿಸಿದರು. ಎರಡು ಕುಟುಂಬಗಳು ಸಂತೋಷದಿಂದ ಒಪ್ಪಿಗೆ ನೀಡಿದವು. ಸರಳವಾಗಿ ನಿಶ್ಚಿತಾರ್ಥ ನೆರವೇರಿತು. ಈ ಮಧ್ಯೆ ನಂದಿನಿ ಕಾರ್ತಿಕ್ ಮನೆಗೆ ಪ್ರತಿದಿನ ಬರುತ್ತಿದ್ದಳು. ಇಬ್ಬರು ಸಮ್ಮಿಲನದಲ್ಲಿ ಮುಳುಗುತ್ತಿದ್ದರು. 1 ವರ್ಷದ ನಂತರ ಅವರ ವಿವಾಹ ನಡೆಯಿತು. ಮದುವೆಯ ನಂತರವೂ ಇಬ್ಬರು ತಮ್ಮ ವೃತ್ತಿ ಜೀವನವನ್ನು ಸಮತೋಲನದಲ್ಲಿ ಮುಂದುವರೆಸುತ್ತಿದ್ದರು. ಕಚೇರಿಯಲ್ಲಿ ಅವರು ಇತರ ಉದ್ಯೋಗಿಗಳಿಗೆ ಒಂದು ಉತ್ತಮ ಮಾದರಿಯಾಗಿದ್ದರು. ಪ್ರೀತಿ ಎಂದರೆ ಜವಾಬ್ದಾರಿ, ಗೌರವ ಮತ್ತು ಆತ್ಮವಿಶ್ವಾಸದ ಮೇಲೆ ನಿಂತ ಸಂಬಂಧ ಎಂಬುದು ತಮ್ಮ ಜೀವನದ ಮೂಲಕ ತೋರಿಸಿದ್ದರು. ಮದುವೆಯ ನಂತರ ಆ ಸಮ್ಮಿಲನ ರಾಜ ರಾಣಿಯರಿಗೆ ಒಂದು ಗಂಡು ಮಗ ಕೂಡ ಹುಟ್ಟಿತ್ತು. ಸಮ್ಮಿಲನ ಎಂಬುದು ಒಂದು ಹುಡುಗ ಹುಡುಗಿಗೆ ಎಷ್ಟು ಮುಖ್ಯವೆಂಬುದನ್ನು ಈ ಕಥೆ ನಿರೂಪಿಸುತ್ತದೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ಸಮ್ಮಿಲನದಲ್ಲಿ ಇದ್ದೀರಾ ಅಲ್ವಾ? ಸಮ್ಮಿಲನ ಎಂಬುದು ಒಂದು ಹುಡುಗ ಹುಡುಗಿಯ ಜೀವನದಲ್ಲಿ ಒಂದು ಮಹತ್ತರ ಘಟ್ಟ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.